ಈ ಭಾಳ ಚಲೋ ಹೊತ್ತಿನಾಗೆ ನಡೆಸ್ಬೇಕು. ರಾಮದುರ್ಗ ತಾಲೂಕು ಒಳ್ಳೆ ಹೆಸರು ಬರಬೇಕು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಪತ್ರಿಕಾ ವರದಿಗಳನ್ನು ಹಿಡ್ಕೊಂಡು ಎಲ್ಲ ಯುವಕರು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದು ಭಾಳ ಸಕ್ಸಸ್ಫುಲ್ ಮಾಡ್ಕೊಂಡೆಲ್ಲ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಸುಮಾರು 131 ವಿಶ್ವವಿದ್ಯಾಲಯಗಳು ಭಾಗವಹಿಸ್ತಾ ಇದ್ದಾರೆ. ಸುಮಾರು 8,000 ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಭಾಳ ಚೆನ್ನಾಗಿ ಮಾಡಬೇಕು ಅಂತ ನಾವು ವಿಷಯ. ಸರ್, ಯಾವ್ಯಾವ ರಾಜ್ಯದಿಂದ ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ? ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೂ ಪಾಂಡಿಚೇರಿ. ಅದನ್ನು 131 ವಿಶ್ವವಿದ್ಯಾಲಯಗಳು ಬರ್ತದೆ ಅಷ್ಟು ಸೇರಿದೆ. ಸರ್, ಜೊತೆಗೆ ಇವತ್ತು ಜಾತಿ ಗಣತಿ ನಿನ್ನೆಯಿಂದ ಪ್ರಾರಂಭ ಆಗಿದ್ದು, ಸಾಕಷ್ಟು ಪರ ವಿರೋಧಗಳ ಚರ್ಚೆ ನಡೀತು. ನಿನ್ನೆಯಿಂದ ರಾಜ್ಯದಲ್ಲಿ ಆರಂಭವಾಗಿರುವಂಥದ್ದು ಏನಿದೆ? ಇದು ಮಾಮೂಲು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಗಣತಿ ಮಾಡಬೇಕು ಅಂಥೇಳಿ ನಾವು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಜೊತೆಗೆ ಅಕ್ಟೋಬರ್ 19 ಇನ್ನೇನು ಸನಿಹ ಆಗ್ತಾ ಇರುವಂಥದ್ದು. DCC ಬ್ಯಾಂಕ್ ತಾವು ಕೂಡ ಹಿಂದೆನೇ ಹೇಳಿದ್ರಿ, ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ, ಖಂಡಿತವಾಗಲೂ ಗೆಲ್ತೀರಿ ಅಂತೇಳಿ. ಈಗ ಸಾಕಷ್ಟು ದಿನಗಳಿಂದ ತಯಾರಿ ನಡೆಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಲವಿದೆ ಅಂತ? ಈಗ ನಮ್ಮ ಕಡೆ ಭಾಳ ಮೆಜಾರಿಟಿ ಇದೆ. ನಾನು 100% ಗೆಲ್ಲುವಂಥ ಆಸೆ ಇಟ್ಕೊಂಡಿದ್ದೀನಿ. ಚುನಾವಣೆಯೊಳಗೆ ಗೊತ್ತಲ್ಲ ನಿಮಗೆ, ಗೆಲುವಾಗ್ಬೋದು ಸೋಲಾಗ್ಬೋದು ಹೇಳೋಕ್ಕಾಗಲ್ಲ. ಆದರೆ ನಾವು ಮತ್ತು ಆಸೆ ಇಟ್ಕೊಂಡಿದ್ದೀವಿ. ನಾವು 100% ಗೆಲ್ತೀವಿ ಅಂತ ಆಶಾಭಾವನೆ ನಮಗಿದೆ. ಸರ್, ಕೆಲವೊಂದಿಷ್ಟು ಕುಟುಂಬಗಳು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡಿರುವಂಥದ್ದು, ಹುಕ್ಕೇರಿಯಾಗಿರೋದು, ಹೀಗೆ ಸಾಕಷ್ಟು ಇವು ನಡೀತಾ ಇರುವಂಥದ್ದು. ಸರ್, ಈತನ ಮಧ್ಯೆ ತಾವು ಕೂಡ ಏನು ಸಿಂಗಲ್ ಆಗಿ ಹೋರಾಟ ಮಾಡ್ತಿರುವಂಥದ್ದು, ಯಾವುದೇ ಬಣ ನಾವು ಪ್ರತಿಷ್ಠೆಗೆ ಇಷ್ಟೇ ಇಲ್ಲ, ಯಾವ ಬಣನೂ ಇಲ್ಲ, ಏನಿಲ್ಲ. ನಮ್ಮ ರಾಮದುರ್ಗ ತಾಲೂಕಿಗೆ ಒಳ್ಳೇದಾಗಬೇಕು ಅಂತ ನಾನು ನಿರ್ಣಯಿಸಿದ್ದು. ನಾವು ಯಾವ ಬಣನೂ ಏನೋ ಗೊತ್ತಿಲ್ಲ ನನಗೆ, ಯಾವ ಬಣಕ್ಕೆ ನಾವು ಅವ್ರ ಜೊತೆ ಸೇರೂ ಇಲ್ಲ. ರಾಮದುರ್ಗದ ನಾವು ಸಪ್ರೇಟಾಗಿ ರಾಮದುರ್ಗ ತಾಲೂಕಿಗೆ ಮಾತ್ರ ಎಷ್ಟು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಮಾತ್ರ ನಾನು ನಿಂತ್ಕೊಂಡು ಸ್ಪರ್ಧಿಯಾಗಿದ್ದೀನಿ ಅಷ್ಟೇ. ಯಾವ ರೀತಿ ಒಲವಿದೆ ಅಂತ? ಚೆನ್ನಾಗಿದೆ, ಒಲವಿದೆ. ಎಲ್ಲರೂ ರೈತರ ಪರವಾಗಿ ಎಲ್ಲ ಕೆಲಸ ಮಾಡ್ತಾರೆ. ಶಾಸಕರದ್ದು ಒಂದು ಒಲವಿದೆ. ನೋಡೋಣ ಮುಂದೆ ಏನಾಗ್ತದೆ, ನೋಡೋಣ ಮುಂದೆ.